ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರಿಗೆ ಸ್ತೋತ್ರ ಹೇಳೋಣ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ಅದರ 17ನೇ ವಾಕ್ಯನ ಓದೋಣ. 17 ಮತ್ತೆ 20 ಎರಡು ಕೂಡ ಓದೋಣ. ಕಳುಹಿಸಲಾಗಿದ್ದ 72 ಮಂದಿ ಸಂತೋಷ ಭರಿತರಾಗಿ ಹಿಂದಿರುಗಿ ಬಂದು ಸ್ವಾಮಿ ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಆಗುತ್ತವೆ ಎಂದು ವರದಿ ಮಾಡಿದರು. ನೋಡಿ, ಇಲ್ಲಿ ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಯಾವ ರೀತಿ ಹೇಳ್ತಾ ಇದ್ದಾರೆ? ಸಂತೋಷಭರಿತರಾಗಿ, ಫುಲ್ಲು ಹೃದಯದಲ್ಲಿ ಆನಂದ ಇದೆ ಅವರೊಳಗಡೆ, ಆನಂದ ಭರಿತರಾಗಿ, ಸಂತೋಷ ಭರಿತರಾಗಿ ಯೇಸು ಸ್ವಾಮಿ ಹತ್ರ ಬಂದು ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿಮ್ಮ ಹೆಸರಲ್ಲಿ ಆಜ್ಞೆ ಮಾಡ್ತಾ ಇದ್ದಾಗ ದೆವ್ವಗಳು ಕೂಡ ನಮಗೆ ಸರೆಂಡರ್ ಆಗ್ತಾ ಇವೆ. ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳುವಾಗ ಅದು ಸರೆಂಡರ್ ಆಗ್ತಾ ಇದೆ ಸ್ವಾಮಿ, ತುಂಬ ಖುಷಿ ಆಗ್ತಾ ಇದೆ ಅಂತ ಬಂದು ಹೇಳುವಾಗ ಜೀಸಸ್ ಏನು ಮಾಡ್ತಾರೆ ಅಂದರೆ ಅವರಿಗೆ ಉತ್ತರ ಕೊಡ್ತಾರೆ. 20ನೇ ವಚನ ಹೇಳ್ತದೆ, ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿದೆ ಎಂದು ಸಂತೋಷಪಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ನೋಡಿ, ಯೇಸು ಸ್ವಾಮಿ ಬಯಸ್ತಾ ಇರೋದು ಏನು ಅಂದರೆ ನಾವು ನಮ್ಮ ಮಿನಿಸ್ಟ್ರಿಯಲ್ಲಿ ಸಂತೋಷ ಪಡಬೇಕು ಅಂತ ಅಲ್ಲ. ಹಿ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಹಿ ಈಸ್ ನಾಟ್ ಡಿಸೈರಿಂಗ್ ನಾವು ಮಿನಿಸ್ಟ್ರಿಯಲ್ಲಿ ಅಥವಾ ನಮ್ಮ ಸೇವಾ ಜೀವನದಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ವರ್ಷಿಪ್ ಮಾಡೋದ್ರಲ್ಲಿ ನಾನು ರಿಜಾಯ್ಸ್ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ. ನಾನು ಪ್ರಬೋಧನೆ ಮಾಡೋದ್ರಲ್ಲಿ ರಿಜಾಯ್ಸ್ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ. ನಾನು ಒಂದು ಹೀಲಿಂಗ್ ಮಾಡೋದ್ರಲ್ಲಿ ನಮಗೊಂದು ಸಂತೋಷ ಆಗುತ್ತೆ, ನಮಗೊಂದು ಆನಂದ ಆಗುತ್ತೆ. ದೆವ್ವ ಹೋಗ್ತಾ ಇದೆ, ರೋಗ ಗುಣ ಆಗ್ತಾ ಇದೆ, ಸತ್ತವ್ರು ಎದ್ದೇಳ್ತಾ ಇದ್ದಾರೆ, ಶುಭ ಸಂದೇಶ ಎಲ್ಲರೂ ರಿಸೀವ್ ಮಾಡ್ತಾ ಇದ್ದಾರೆ, ಎಲ್ಲರ ಆತ್ಮ ರಕ್ಷಣೆ ಪಡ್ಕೊತಾ ಇದೆ. ಖುಷಿ ಆಗುತ್ತಾ ನಮಗೆ? ಜೀಸಸ್ ಹೇಳ್ತಾರೆ, ನೋ, ಖುಷಿ ಆಗಬಾರ್ದು ನಿಮಗೆ, ಖುಷಿ ಅದರಲ್ಲಿ ಆಗಬಾರ್ದು ನಿಮಗೆ. ಯಾಕೆ ಗೊತ್ತಾ? ಅದು ನಿಮಗೆ ಖುಷಿ ಕೊಡಲ್ಲ, ಅದರಲ್ಲಿ ಸಂತೋಷ ಅನ್ನೋದು ಇಲ್ಲ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ ಅಂದರೆ ಸಂತೋಷವನ್ನು, ಆನಂದವನ್ನು ಅವರಲ್ಲೇ ಇಟ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಸಂತ ಪೌಲರು ಎಷ್ಟು ದೆವ್ವ ಓಡಿಸಿದಾರಾ? ರೋಗಿಗಳನ್ನ ಪಡಿಸಿದಾರಾ? ದೀಕ್ಷಾ ಸ್ನಾನ ಮಾಡಿಸಿದ್ದಾರೆ, ತುಂಬ ಜನಕ್ಕೆ ಮಾಡಿಸಿದಾರಾ? ಎಲ್ಲ ಮಾಡಿ, ತುಂಬ ಮಹತ್ಕಾರ್ಯಗಳೆಲ್ಲ ಮಾಡಿ ಅವ್ರು ಹೇಳೋಂಥ ಮಾತು, ಪ್ರಭುವಿನಲ್ಲಿ ನೀವು ಆನಂದಿಸಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರಿಜಾಯ್ಸ್ ಇನ್ ದ ಲಾರ್ಡ್, ನಾಟ್ ಇನ್ ದ ಮಿನಿಸ್ಟ್ರಿ, ನಾಟ್ ಇನ್ ದ ವರ್ಕ್ಸ್, ನಾಟ್ ಇನ್ ದ ಡೂಯಿಂಗ್. ಏನೋ ನೀವು ಮಾಡ್ತಾ ಇದ್ದೀರಾ, ನಾವೀಗ ಹೆಂಗೆ ಅಂದರೆ ನಮಗೆ ಒಳ್ಳೆ ಸಾನ್ನಿಧ್ಯದ ಅನುಭವ ಆದರೆ ಅದರಲ್ಲಿ ಸಂತೋಷ ಪಡ್ತೀವಿ. ನೋ, ಈಗ ಆ ಸಾನ್ನಿಧ್ಯ ಹೋಯ್ತು ಅಂದರೆ ಸಂತೋಷ ಹೋಯಿತು. ಈಗ ನಾವು ಸ್ತುತಿ ಆರಾಧನೆ ಮಾಡುವಾಗ ಒಂದು ಸಾನ್ನಿಧ್ಯ, ದೇವರ ಟ್ಯಾಂಜಿಬಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ದೇವ್ರು ಕೊಡ್ತಾರೆ, ಆಗ ಒಂದು ಸಂತೋಷ ಆಗುತ್ತೆ, ಆನಂದ ಆಗುತ್ತೆ, ಆವಾಗ ಆನಂದಿಸ್ತೀವಿ, ಅದರಲ್ಲಿ ಆನಂದಿಸ್ತೀವಿ. ಆಗ ದೇವ್ರು ಹೇಳ್ತಾರೆ, ನೀವು ನಿರ್ಭಾಗ್ಯವಂತರು. ಯಾಕೆ? ಆ ಟೆಂಪರರಿ, ಅದು ಹೋಯ್ತು ಅಂದಮೇಲೆ ನಿಮ್ಮ ಆನಂದ ಹೋಯ್ತು. ಆದರೆ ಜೀಸಸ್ಸಲ್ಲಿ ಇರುವಂಥ ಆನಂದ, ಯೇಸುವಿನಲ್ಲಿ ಇರುವಂಥ ಆನಂದ ಎಲ್ಲ ಪರಿಸ್ಥಿತಿಗಳಲ್ಲೂ, ಎಲ್ಲ ಸಂದರ್ಭಗಳಲ್ಲೂ, ಎಲ್ಲ ಸ್ಥಳದಲ್ಲೂ ಆನಂದಿಸೋದಕ್ಕಾಗುತ್ತೆ. ಆದರೆ ಇವತ್ತು ನಮಗಾಗ್ತಾ ಇಲ್ಲ. ನಮಗೆ ಎಲ್ಲ ಆಗ್ತಾ ಇದೆ ಆನಂದಿಸೋದಕ್ಕೆ ಅಂದರೆ ಸ್ತುತಿ ಆರಾಧನೆಯಲ್ಲಿ ಆನಂದಿಸೋದಕ್ಕಾಗ್ತಾ ಇದೆ, ಧ್ಯಾನ ಕೂಟಗಳಲ್ಲಿ ಆನಂದಿಸೋದಕ್ಕಾಗ್ತಾ ಇದೆ. ವಿ ಕ್ಯಾನ್ ರಿಜಾಯ್ಸ್ ಇನ್ ದ ರಿಟ್ರೀಟ್, ವಿ ಕ್ಯಾನ್ ರಿಜಾಯ್ಸ್ ಇನ್ ದ ಪ್ರೇಯರ್ ಮೀಟಿಂಗ್ಸ್, ವಿ ಕ್ಯಾನ್ ರಿಜಾಯ್ಸ್ ಇನ್ ದ ಚರ್ಚಸ್ ವೆನ್ ವಿ ಗೋ ಟು ದ ಮಾಸ್. ದೇವಾಲಯಕ್ಕೆ ಹೋದಾಗ ಬಲಿಪೂಜೆಯಲ್ಲಿ ಆನಂದಿಸೋದಕ್ಕಾಗ್ತಾ ಇದೆ, ಎಲ್ಲದರಲ್ಲೂ ಆನಂದಿಸೋದಕ್ಕಾಗ್ತಾ ಇದೆ. ಯೇಸು ಹೇಳ್ತಾರೆ, ನೀವು ನಿರ್ಭಾಗ್ಯವಂತರು. ನಿಮಗೆ ಸ್ಪೆಸಿಫಿಕ್ ಟೈಮಲ್ಲಿ, ಸ್ಪೆಸಿಫಿಕ್ ಸ್ಥಳದಲ್ಲಿ ಮಾತ್ರ ಆನಂದಿಸೋದಕ್ಕಾಗ್ತಾ ಇದೆ, ಬಟ್ ನಿಮಗೆ ಎಲ್ಲ ಟೈಮಲ್ಲೂ ಆನಂದಿಸೋದಕ್ಕಾಗ್ತಾ ಇಲ್ಲ. ಜೀಸಸ್ ಬಯಸ್ತಾ ಇರೋದು ಎಲ್ಲ ಟೈಮಲ್ಲೂ ಕಿಚನ್ನಲ್ಲಿ ಆನಂದಿಸ್ಬೋದು. ಮಾತ್ರ ಅಲ್ಲ,
ಕಾರ್ ಡ್ರೈವಿಂಗ್ ಮಾಡುವಾಗ ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. ನೀವು ಕೆಲಸ ಮಾಡುವಾಗ ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. ಎಲ್ಲೇ ಹೋಗಿ ಏನೇ ಮಾಡುವಾಗಲೂ ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. ಬಟ್ ಟುಡೇ, ಇವತ್ತು ನಾವು ಅದು ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ಯಾಕಂದರೆ ವಿ ಡೋಂಟ್ ನೋ ಜಾಯ್ ಅನ್ನೋದು ಕ್ರಿಸ್ತನಲ್ಲಿ ಮಾತ್ರ ಇದೆ ಅಂತ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಒಂದು ಹಾಡು ಈ ಥರ ಇದೆ: ಆನಂದಿಸುವೆನು ದೇವ ಈ ನಿನ್ನ ವಾಕ್ಯದಲ್ಲಿ, ಧ್ಯಾನಿಸುತ್ತಿರುವೆ ನಾನು ಹಗಲು ರಾತ್ರಿ. ಪ್ರಿಯರೇ, ಯೋಚನೆ ಮಾಡಿ, ಈ ವಾಕ್ಯದಲ್ಲಿ ಏನಿದೆ ಕೇಳಿದ್ರೆ ಗ್ರೇಟ್ ಜಾಯ್. ಗ್ಲೆನ್ ಯಾವಾಗಲೂ ಹೇಳ್ತಾ ಇರ್ತದೆ ತನ್ನ ಟೆಸ್ಟಿಮನಿಲಿ, ನಾನು ಕೇಳಿಸ್ಕೊಳ್ಳುವಾಗಲೆಲ್ಲ ನನಗೆ ಇದು ಕನೆಕ್ಟ್ ಆಗುತ್ತೆ. ಗ್ರೇಟ್ ಜಾಯ್, ಗ್ರೇಟ್ ಜಾಯ್. ವೇರ್ ಇಸ್ ದಟ್ ಗ್ರೇಟ್ ಜಾಯ್? ಇನ್ ದ ವರ್ಡ್. ಅದನ್ನು ನಾವು ಈಗ ನೋಡಿ, ಒಂದು ವಾಕ್ಯ ಓದುವಾಗ ನೀವು ಆನಂದ ಪಡ್ತೀರಲ್ವಾ, ಅದು ಕ್ರಿಸ್ತನಿಂದ ಬರುವಂಥ ಆನಂದ. ಪ್ರಿಯರೇ, ಈ ಸ್ತುತಿ ಆರಾಧನೆಯಲ್ಲಿ ಪ್ರಾರಂಭವಾಗುವ ಆನಂದ ಕಂಟಿನ್ಯೂ ಆಗಲಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನೋಡಿ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೆವ್ವ ಅದೇನಾಗ್ತೈತೆ ಅಂತ ಸಂತೋಷ ಪಡಬೇಡಿ, ಸ್ವರ್ಗದಲ್ಲಿ ನಿಮ್ಮ ಹೆಸರು ಲಿಖಿತ ಆಗಿದೆ. ಅಂದರೆ ನಿಮಗೊಂದು ರೆಕಗ್ನೈಸ್ ಮಾಡ್ತಾ ಇದೆ, ಸ್ವರ್ಗ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾ ಇದೆ. ನೀವು ಗುರುತಿಸಲ್ಪಟ್ಟಿದ್ದೀರಿ ಸ್ವರ್ಗದಿಂದ. ನೀವು ಏನಂತ ಗುರುತಿಸಲ್ಪಟ್ಟಿದ್ದೀರಿ? ನೀವು ಒಂದು ಪಾಪಿ ಅಂತ ಗುರುತಿಸಲ್ಪಟ್ಟಿಲ್ಲ ಸ್ವರ್ಗದಿಂದ. ಸ್ವರ್ಗ ಇವತ್ತು ನನ್ನನ್ನು ನಿಮ್ಮನ್ನು ಗುರುತಿಸ್ತಾ ಇರೋದು ಚಿಲ್ಡ್ರನ್ ಆಫ್ ಗಾಡ್, ಚರ್ಚ್ ಆಫ್ ಗಾಡ್, ಬಾಡಿ ಆಫ್ ಕ್ರೈಸ್ಟ್. ಪ್ರಿಯರೇ, ಎಂಥ ದೊಡ್ಡ ಸೌಭಾಗ್ಯ! ಸ್ವರ್ಗ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದೆ. ನಾನು ಯಾರು ಫಸ್ಟ್ ಆಫ್ ಆಲ್ ಸ್ವರ್ಗ ರೆಕಗ್ನೈಸ್ ಮಾಡೋದಕ್ಕೆ? ಹೂ ಆಮ್ ಐ? ಯಾರು ಪ್ರಿಯರೇ? ನೋಡಿ, ಒಂದು ಅಧಿಕಾರಿ ನಮ್ಮನ್ನು ರೆಕಗ್ನೈಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಏನಿರಬೇಕು? ಸ್ಥಾನ, ಮಾನ, ಮರ್ಯಾದೆ, ಅಷ್ಟೇ ಅಧಿಕಾರ, ಅಷ್ಟೇ ಹಣಬಲ, ಜನಬಲ ಎಲ್ಲ ಇರಬೇಕಲ್ವಾ? ಈಗ ಅಧಿಕಾರಿ ಎಲ್ಲ ರೆಕಗ್ನೈಸ್ ಮಾಡ್ತಾ ಇರೋದು ಯಾವುದೋ ಫಾದರ್ ಅಲ್ಲ, ರೆಕಗ್ನೈಸ್ ಮಾಡ್ತಾ ಇರೋದು ಬಿಷಪ್ ಅಲ್ಲ, ಪೋಪ್ ಅಲ್ಲ, ಯಾವುದೋ ಪಾಸ್ಟರ್ ಅಲ್ಲ, ಬ್ರದರ್ ಅಲ್ಲ, ಯಾವುದೋ ಸಿಸ್ಟರ್ ಅಲ್ಲ, ಯಾರು ಅಲ್ಲ ರೆಕಗ್ನೈಸ್ ಮಾಡ್ತಾ ಇರೋದು. ಹೆವೆನ್ ಇಸ್ ರೆಕಗ್ನೈಸಿಂಗ್ ಯು. ಯಾವ ಥರ ರೆಕಗ್ನೈಸ್ ಮಾಡ್ತಾ ಇದೆ? ಚೈಲ್ಡ್ ಆಫ್ ಗಾಡ್, ಚಿಲ್ಡ್ರನ್ ಆಫ್ ಗಾಡ್. ಈ ರೆಕಗ್ನೈಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಒಬ್ಬರಿಂದ ಸ್ವರ್ಗಕ್ಕೆ ನಮ್ಮನ್ನು ಪರಿಚಯ ಮಾಡಿಕೊಟ್ಟವ್ರು ಒಬ್ಬರೇ, ಜೀಸಸ್ ಮಾತ್ರ. ಪ್ರೈಸ್ ದ ಲಾರ್ಡ್. ಜೀಸಸ್ ನಮ್ಮನ್ನು ಪರಿಚಯ ಮಾಡಿಕೊಡದೇ ಇದ್ದರೆ ಸ್ವರ್ಗಕ್ಕೂ ನಮಗೂ ಕನೆಕ್ಷನ್ನೇ ಇಲ್ಲ. ನಾವು ಯಾರು ನಮ್ಮನ್ನು ಏನಂತಾರೆ, ಅಲೆಮಾರಿ. ಪೇತ್ರ ಅವ್ರು ಹೇಳ್ತಾರೆ, ಯು ಆರ್ ನಾಟ್ ಎ ಪೀಪಲ್. ನೀವು ಮನುಷ್ಯರೇ ಅಲ್ಲ, ನೀವು ಮನುಷ್ಯರೇ ಅಲ್ಲ. ಆ ಥರ ಕಂಡೀಷನಲ್ಲಿ ಇದ್ದಿದ್ದು ನಾವು. ಆ ಕಂಡೀಷನಲ್ಲಿ ಇದ್ದಂಥ ನನ್ನನ್ನು, ನಿಮ್ಮನ್ನು ಇವತ್ತು ಸ್ವರ್ಗ ಪರಿಗಣಿಸ್ತಾ ಇದೆ, ಕನ್ಸಿಡರ್ ಮಾಡ್ತಾ ಇದೆ, ಒಪ್ಕೊಳ್ತಾ ಇದೆ, ಗುರುತಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಯಾತನೆ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನ ಆ ಒಂದು ಮಧ್ಯಸ್ಥಿಕೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಆ ಯೇಸುವಿಗೆ ನಮ್ಮ ಹೃದಯದಿಂದ ಯಾವಾಗಲೂ ಕೂಡ ಸ್ತೋತ್ರ ಹೇಳ್ತಾನೇ ಇರ್ತೀವಿ. ಯಾವಾಗ ಗೊತ್ತಾ? ಈ ಸತ್ಯ ಅರ್ಥ ಆದಾಗ. ಮತ್ತು ಇನ್ನೊಂದು, ಈ ಸತ್ಯ ಅರ್ಥ ಆದಮೇಲೆ ನಮ್ಮನ್ನು ಯಾರು ರೆಕಗ್ನೈಸ್ ಮಾಡದೇ ಇರಲಿ, ವಿ ಡೋಂಟ್ ಕೇರ್. ಇಲ್ಲಾಂದರೆ ರೆಕಗ್ನೈಸ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಏನೇನೋ ಇರಿಟೇಷನ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಇಷ್ಟು ಜನ ಕುತ್ಕೊಂಡಿದ್ದೀವಿ, ನಾವು ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ವಿ ಡೋಂಟ್ ನೋ ದಿಸ್. ಸ್ವರ್ಗ ನಮ್ಮನ್ನು ರೆಕಗ್ನೈಸ್ ಮಾಡಿದೆ ಪ್ರಿಯರೇ. ಆದ್ದರಿಂದ ಇವತ್ತು ಸ್ವರ್ಗ ನನ್ನನ್ನು ರೆಕಗ್ನೈಸ್ ಮಾಡಿರೋದ್ರಿಂದ ನಾನು ಇವಾಗ ಇಲ್ಲಿ ಕುತ್ಕೊಂಡಿದ್ರು ಕೂಡ ಪೂರ್ತಿ ಫೋಕಸ್ ನನ್ನ ಮೇಲೆ ಇರುತ್ತಾ ಪ್ರಿಯರೇ? ನಮಗೆ ಈ ಅರಿವು ಇಲ್ಲ. ನಮಗೆ ಯಾವ ಅರಿವಿರುತ್ತೆ ಅಂದರೆ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಚೆನ್ನಾಗೆ ಸ್ತುತಿ ಆರಾಧನೆ ಮಾಡಿರುವಾಗ ಸ್ವರ್ಗ ನನ್ನನ್ನು ಗಮನಿಸ್ತಾ ಇದೆ, ದೇವರು ನನ್ನನ್ನು ಗಮನಿಸ್ತಾ ಇದ್ದಾರೆ. ಈಗ ಪೂರ್ತಿ ಫೋಕಸ್ ನನ್ನ ಕಡೆ ಇದೆ ದೇವ್ರದ್ದು. ಇಲ್ಲ, ಯಾವಾಗಲೂ ಪೂರ್ತಿ ಫೋಕಸ್ ನನ್ನ ಕಡೆ ಇದೆ. ಒಂದು ತಲೆಗೂದಲು ಬಿದ್ದರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಒಂದು ತಲೆಗೂದಲು ಬಿದ್ದರೂ ನಮಗೆ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲ ಎಷ್ಟು ತಲೆಗೂದಲು ಬಿದ್ದಿದೆ, ಎಷ್ಟು ಏನಂತಾರೆ ಕೂದಲು ಕೆಳಗಡೆ ಬಿದ್ದಿದ್ದು ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ.
ದೇವ್ರಿಗೆ ಗೊತ್ತು, ಕೌಂಟ್ ಮಾಡಿ ಇಟ್ಟಿದ್ದಾರೆ. ಕಣ್ಣೀರು ಎಷ್ಟು ಡ್ರಾಪ್ ಬಿದ್ದಿದೆ ಅಂತ ನಮಗೂ ಗೊತ್ತಿಲ್ಲ, ಅದನ್ನ ಶೇಖರಣೆ ಮಾಡಿ ಒಂದು ಬುದ್ಧಲ್ಲಿ ಇಟ್ಟಿದ್ದಾರೆ. ನೋಡಿ ಎಷ್ಟು ಕ್ಲೋಸ್ ಆಗಿದ್ದಾರೆ ದೇವರು ಮನುಷ್ಯನಿಗೆ ಅಂದರೆ ವಿ ಕೆನ್ ನಾಟ್ ಇಮ್ಯಾಜಿನ್. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಲೋಸ್ ಆಗಿರುವಂಥ ದೇವ್ರನ್ನ ಅಪ್ಕೊಳ್ಳೋದು ಬಿಟ್ಬಿಟ್ಟು, ಎಕ್ಸ್ಪೀರಿಯನ್ಸ್ ಮಾಡೋದು ಬಿಟ್ಬಿಟ್ಟು, ಡಿಫ್ರೆಂಟ್ ಅಂದರೆ ಹೆಂಗೆ ಗೊತ್ತಾ, ಊಟ ಹಿಂಗೆ ತಿನ್ನೋದು ಬಿಟ್ಬಿಟ್ಟು ಈ ಕಡೆಯಿಂದ ಬಳಸ್ಕೊಂಡು ಬಂದು ಹಿಂಗೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯೇಸು ಹೇಳ್ತಾರೆ, ಯಾಕೆ? ನಾನು ಇದ್ದೀನಿ ನಿಮ್ಮ ಜೊತೆ. ಈಗ ಇಲ್ಲಿ ಯೇಸು ಇದ್ದಾರಾ? ಚೆನ್ನಾಗಿ ಕೂಗಬೇಕಾ? ಬಾ ಯೇಸುವೇ ನನ್ನ ಹೃದಯಕ್ಕೆ ಅಂತ ಹೇಳಿದಾಗ ಯೇಸು ಇಲ್ಲಿ ಬರ್ತಾರಾ? ಇದಾರೆ ಯೇಸು ಇಲ್ಲಿ. ನೀವು ಕಣ್ಮುಚ್ಚಿ ಮೆದು ಧ್ವನಿಯಿಂದ ಜೀಸಸ್ ಅಂದರೂ ಕೂಡ ಅವ್ರಿಗೆ ಕೇಳಿಸುತ್ತಾ? ಮಂದಾಗಿದೆಯಾ ಕಿವಿ? ತುಂಬ ವರ್ಷ ಆಯ್ತಲ್ವಾ ಪ್ರಿಯರೇ? ಮಂದ ಆಗಿಲ್ಲ. ಆತನ ಕಿವಿ ಕಿವುಡಲ್ಲ, ಆತನ ಕೈ ಮೋಟುಗೈ ಅಲ್ಲ. ಇವತ್ತು ಕೂಡ ಆತನ ಶಕ್ತಿ ಬದಲಾಗಲಿಲ್ಲ, ಪರಾಕ್ರಮ ಬದಲಾಗಲಿಲ್ಲ ಪ್ರಿಯರೇ. ಅವ್ರು ಸೇಮ್ ಎಸ್ಟರ್ಡೇ, ಟುಡೇ, ಟುಮಾರೋ. ಪ್ರಿಯರೇ, ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜೀಸಸ್ನ ನಿಜವಾಗ್ಲೂ ಅವರ ಪವರ್ ನಮ್ಗೆ ಗೊತ್ತಿಲ್ಲ, ಅವರ ನಮಗೆ ಅವರು ನಿಜವಾಗ್ಲೂ ಅರ್ಥ ಆಗಿಲ್ಲ. ಜೀಸಸ್ ಅರ್ಥ ಆದರೆ ನಾವು ಅವ್ರನ್ನ ಟ್ರೀಟ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಒಂದು ನಾರ್ಮಲ್ ಪರ್ಸನ್ ಥರ, ಒಂದು ಫ್ರೆಂಡ್ ಥರ ನಾವು ಟ್ರೀಟ್ ಮಾಡ್ತೀವಿ. ಸೊ ಆದ್ದರಿಂದ ಈ ಒಂದು ಸ್ತುತಿ ಆರಾಧನೆ ಮಾಡೋ ಸಮಯದಲ್ಲಿ ಮೆಕ್ಯಾನಿಸಮ್ ಮತ್ತು ರಿಲಿಜಿಯಸ್ ಆಗಿ, ಒಂದು ಧಾರ್ಮಿಕವಾಗಿ, ಯಾಂತ್ರಿಕವಾಗಿ ನಾವು ಖಂಡಿತವಾಗ್ಲೂ ಮಾಡೋದು ಬೇಡ. ನೋಡಿ, ಇದಕ್ಕೆ ಪ್ಯಾಟ್ರನ್ ಬೇಡ. ಇದೇ ಥರ ಮಾಡಬೇಕು, ಇದೇ ಥರ ಸ್ತುತಿ ಮಾಡಬೇಕು, ಹಲ್ಲೇಲೂಯ ಹೇಳಬೇಕು. ನಾನು ಹೇಳ್ತಾ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ಇದು ನಮ್ಮ ಮೈಂಡ್ ಹೇಳುತ್ತೆ, ನೆಕ್ಸ್ಟ್ ಈಗ ಈ ಥರ, ನೆಕ್ಸ್ಟ್ ಈಗ ಬೇಡ. ನಿಮ್ಮ ಮನಸ್ಸಿನಾಗೆ ಹೇಳುವಂಥದ್ದನ್ನ ಹೋದರೆ ನಿಮಗೆ ಏನು ಅನುಭವಿಸೋದಕ್ಕಾಗೋದಿಲ್ಲ. ಪವಿತ್ರಾತ್ಮರು ಕರ್ಕೊಂಡು ಹೋಗ್ತಾರೆ, ಮೊಣಕಾಲಷ್ಟು ಸೊಂಟದವರೆಗೆ ಈಜುವಷ್ಟು ಬಿಟ್ಕೊಡಿ, ಕರ್ಕೊಂಡು ಹೋಗ್ತಾರೆ. ಕೈ ಕೊಡಿ ಪ್ರಿಯರು. ನಾವು ಕೈ ಕೊಡ್ತಾ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ಅವ್ರ ಕೈನೇ ನಾವು ಹಿಡ್ಕೊಂಡು ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಪವಿತ್ರಾತ್ಮರನ್ನೇ ನಾವು ಕರ್ಕೊಂಡು ಹೋಗ್ತೀವಿ, ನೀವು ಬನ್ನಿ ನಮ್ಮ ಜೊತೆ ಅಂತ. ಏನು ಹೋಲಿ ಸ್ಪಿರಿಟ್ ಹೇಳ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ, ಬಾ, ನಿನಗೆ ಗೊತ್ತಿಲ್ಲ ದಾರಿ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಒಂದು ಸ್ತುತಿ ಆರಾಧನೆ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿ ನೀವು ಯಾರನ್ನು ಗಮನಿಸಬೇಡಿ. ಈ ಒಂದು ಸ್ವಲ್ಪ ಸಮಯ, ಸೋ ಪ್ರೆಷಿಯಸ್ ಟೈಮ್, ದೇವರಿಲ್ಲಿದ್ದಾರೆ. ಆ ಒಂದು ವಿಶ್ವಾಸ ನಮಗಿದೆ, ಆದ್ದರಿಂದ ನಾವಿಲ್ಲಿದ್ದೀವಿ. ಆ ವಿಶ್ವಾಸದಿಂದ ನಾವು ಆತನಿಗೆ ಪೂರ್ಣ ಹೃದಯದಿಂದ ಸ್ತೋತ್ರ ಹೇಳೋಣ. ಮೆದು ಧ್ವನಿಯಿಂದ, ನಿಮ್ಮ ಅಂತರಂಗದಿಂದ ಆತನಿಗೆ ಸ್ತೋತ್ರ ಹೇಳಿ ಪ್ರಿಯರೇ. ಥ್ಯಾಂಕ್ ಯು ಫಾದರ್. ನಮ್ಮನ್ನು ನೋಡುವಂಥ, ನಮ್ಮನ್ನು ಗಮನಿಸುವ, ನಮ್ಮ ಜೊತೆ ಇರುವ ಇಮ್ಯಾನುವೆಲ್ ದೇವರೇ, ನಿಮಗೆ ಸ್ತೋತ್ರ. ನಮ್ಮಲ್ಲಿ ಯಾರೊಬ್ಬರಿಂದಲೂ ದೇವರು ದೂರ ಇಲ್ಲ. ದೇವರು ದೂರ ಇಲ್ಲ. ಅವರು ನಮ್ಮ ಸಮೀಪದಲ್ಲಿದ್ದಾರೆ. ನಮ್ಮ ಊಹೆಗೂ ಮಿಗಿಲಾಗಿ ಅವರು ನಮ್ಮ ಸಮೀಪದಲ್ಲಿದ್ದಾರೆ. ಅವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರು ನಮ್ಮ ರಕ್ಷಕನಾಗಿದ್ದಾರೆ, ಪ್ರಭುವಾಗಿದ್ದಾರೆ. ಯೇಸುವೆ, ನಿಮಗೆ ಸ್ತೋತ್ರ. ಯೇಸುವೆ, ನಿಮಗೆ ವಂದನೆ. ಯೇಸುವೆ, ನಿಮಗೆ ಆರಾಧನೆ. ಸ್ತೋತ್ರ ಅಪ್ಪ, ವಂದನೆ ಅಪ್ಪ. ಥ್ಯಾಂಕ್ ಯು ಫಾದರ್. ನನ್ನ ದೇವ ನೀನೆ, ನನ್ನ ತಂದೆ ನೀನೆ, ನನ್ನ ರಕ್ಷಕ ನೀನೆ, ನನಗೆಲ್ಲ ನೀನೆ ಅಪ್ಪ. ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ, ನಿಮಗೆ ಮಹಿಮೆ ಅಪ್ಪ. ಯೇಸುವೆ, ಮುರಿದು ಹೋದಂಥದ್ದನ್ನು ನೀವು ಪೂರ್ತಿಯಾಗಿ ಮುರಿದು ಹಾಕುವವರಲ್ಲ, ಅದನ್ನು ಕಟ್ಟಿ ಎಬ್ಬಿಸುವವರಾಗಿದ್ದೀರಿ. ಜಜ್ಜಿ ಹೋದದ್ದನ್ನು ನೀವು ಬಿಸಾಡುವವರಲ್ಲ, ಅದನ್ನು ಒಡೆದು ಹೋದದ್ದನ್ನು ಕೂಡಿಸಿ ಮತ್ತೊಮ್ಮೆ ಹೊಸ ಜೀವವನ್ನು ಕೊಡುವಂಥವರಾಗಿದ್ದೀರಿ. ಯೇಸುವೆ, ನೀವು ಹೇಳಿದ್ದೀರಿ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂಬುದಾಗಿ. ಅಪ್ಪ, ಈ ಸಂದರ್ಭದಲ್ಲಿ ನಮ್ಮ ಹೃದಯದಲ್ಲಿ ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಜೀವ ಇಲ್ವೋ ಆ ಎಲ್ಲ ಕ್ಷೇತ್ರದಲ್ಲೂ ಜೀವ ತುಂಬಲ್ಪಡಲಿ ಅಪ್ಪ. ಜೀವ ತುಂಬಲ್ಪಡಲಿ ಅಪ್ಪ. ನಿಮ್ಮ ಜೀವ ತುಂಬಲ್ಪಡಲಿ ಅಪ್ಪ. ಎಲ್ಲ ಮುರಿದು ಹೋದದ್ದು, ಜಜ್ಜಿ ಹೋದದ್ದು ಅದು ಪುನರ್ಸ್ಥಾಪನೆ ಆಗಲಿ ಸ್ವಾಮಿ, ಪುನರ್ಸ್ಥಾಪನೆ ಆಗಲಿ ಅಪ್ಪ. ನಿಮ್ಮ ಪ್ರೀತಿಯನ್ನು ಅನುಭವಿಸಲು ಯಾವುದೆಲ್ಲ ಅಡಚಣೆಗಳಾಗ್ತಾ ಇದೆಯೋ ಅದು ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ಲಯವಾಗಿ ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ನಿಮ್ಮ ಚಲನೆ ಈಗಾಗಲೇ ಇಲ್ಲಿ ನಮ್ಮ ಮಧ್ಯೆ ಇದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಸ್ತೋತ್ರ, 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 ಸ್ತೋತ್ರ. ಕಳೆದು ಹೋದ ಮಹಿಮೆಯನ್ನು ಪುನಃ ಕೊಟ್ಟಂಥ ದೇವರೇ, ನಿಮಗೆ ಸ್ತೋತ್ರ. ಕಳೆದುಕೊಂಡ ಮಹಿಮೆಯನ್ನು ಪುನಃ ಕೊಟ್ಟ ದೇವರೇ, ನಿಮಗೆ ಸ್ತೋತ್ರ. ಶಿಲುಬೆಯಲ್ಲಿ ನನಗಾಗಿ ಮಾತನಾಡಿದಾತನೇ, ನಿಮಗೆ ಸ್ತೋತ್ರ. ಅಪ್ಪ, ನನ್ನ ಮೇಲೆ ಎತ್ತಲ್ಪಟ್ಟಂಥ ಕಲ್ಲುಗಳನ್ನು ನೀವು ಕೆಳಗಡೆ ಹಾಕುವ
ಹಾಕುವ ಹಾಗೆ ನಿಮ್ಮ ಮೇಲೆ ನನ್ನ ಮೇಲೆ ಬೀಳಬೇಕಾದ ಕಲ್ಲುಗಳನ್ನು ನಿಮ್ಮ ಮೇಲೆ ತೆಗೆದುಕೊಂಡ ಆತನೇ, ನಾನು ಅನುಭವಿಸಬೇಕಾದ ದಂಡನೆಯನ್ನು ನನ್ನ ಬದಲಿಗೆ ವಹಿಸಿಕೊಂಡ ಆತನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ನಿಮಗೆ ವಂದನೆ ಆಗಲಿ ಅಪ್ಪ. ನೀವು ಮಾಡಿದ ಈ ಮಹತ್ ಕಾರ್ಯಕ್ಕಾಗಿ ಸ್ತೋತ್ರ, ನಿಮ್ಮ ಈ ಪ್ರೀತಿಯ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ನೀವು ಒಳ್ಳೆಯವರು ಸ್ವಾಮಿ, ಯಾವಾಗಲೂ ಒಳ್ಳೆಯವರೇ ಅಪ್ಪ. ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಒಳ್ಳೆಯವನಾದ ಪ್ರಭುವೇ ನಿಮಗೆ ಧನ್ಯವಾದ. ನಿಮ್ಮ ಪ್ರೀತಿ ಶಾಶ್ವತ, ನಿಮ್ಮ ಕರುಣೆ ಶಾಶ್ವತ, ನಿಮ್ಮ ಕೃಪೆ ಶಾಶ್ವತ. ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಸ್ತೋತ್ರ 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 ಸ್ತೋತ್ರ. ಹೃದಯದಿಂದ, ನಿನ್ನ ಹೃದಯದಿಂದ ಸ್ತೋತ್ರ ಹೇಳು. ನಿನ್ನ ಯೇಸುವಿಗೆ ನಿನ್ನ ಹೃದಯದಿಂದ ಸ್ತೋತ್ರ ಹೇಳು. ಡೋಂಟ್ ಮೈಂಡ್ ಎನಿಬಡಿ, ಯಾರನ್ನು ಗಮನಿಸಬೇಡ, ಯಾರನ್ನು ನೀನು ಪರಿಗಣಿಸಬೇಡ. ಸ್ವರ್ಗ ನಿನ್ನನ್ನು ಗುರುತಿಸ್ತಾ ಇದೆ. ಹೆವೆನ್ ರೆಕಗ್ನೈಸ್ಡ್ ಯು ಆಸ್ ಎ ಚೈಲ್ಡ್ ಆಫ್ ಗಾಡ್. ಯೇಸು ನಿನ್ನನ್ನು ಮಗನಾಗಿ ಪರಿಗಣಿಸ್ತಾ ಇದ್ದಾರೆ, ಮಗನಾಗಿ ನೋಡ್ತಾ ಇದ್ದಾರೆ, ಮಗನಾಗಿ ಗುರುತಿಸ್ತಾ ಇದ್ದಾರೆ. ಆ ನಿನ್ನ ತಂದೆಗೆ ಸ್ತೋತ್ರ ಹೇಳು, ಆ ನಿನ್ನ ರಕ್ಷಕನಿಗೆ ಸ್ತೋತ್ರ ಹೇಳು, ಆ ನಿನ್ನ ಒಡೆಯನಿಗೆ ಸ್ತೋತ್ರ ಹೇಳು, ಆ ನಿನ್ನ ಪ್ರಭುವಿಗೆ ಸ್ತೋತ್ರ ಹೇಳು. ಆ ಯೇಸು ಇಲ್ಲಿದ್ದಾರೆ, ನಿನ್ನನ್ನು ಗಮನಿಸ್ತಾ ಇದ್ದಾರೆ. ಆ ಯೇಸು ಮಾತ್ರವೇ ನಿನಗೆ ಎಲ್ಲವೂ ಆಗಿದ್ದಾರೆ. ಅವರೇ ಜೀವವಾಗಿದ್ದಾರೆ, ಅವರೇ ಮಾರ್ಗವಾಗಿದ್ದಾರೆ, ಅವರೇ ಸತ್ಯವಾಗಿದ್ದಾರೆ, ಅವರೇ ಬೆಳಕಾಗಿದ್ದಾರೆ, ಅವರೇ ನಿನಗೆ ಸಮಸ್ತವೂ ಆಗಿದ್ದಾರೆ. ಯೇಸು, ದೇವರ ವಾಕ್ಯ ಹೇಳ್ತದೆ, ವಾಕ್ಯದಿಂದಲ್ಲದೆ ಉಂಟಾದವುಗಳಲ್ಲಿ ಯಾವುದು ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಜೀವವಿತ್ತು, ಆ ಜೀವವೇ ನನ್ನ ಜ್ಯೋತಿಯಾಗಿತ್ತು, ಆ ಜೀವವೇ ನನ್ನ ಜ್ಯೋತಿಯಾಗಿತ್ತು. ಇವತ್ತು ಆತನಲ್ಲಿ, ಯೇಸುವಿನಲ್ಲಿ ಇದ್ದಂಥ ಜೀವ ನನ್ನ ಜ್ಯೋತಿಯಾಗಿದೆ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಅಪ್ಪ. ಸ್ತೋತ್ರ 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 ಸ್ತೋತ್ರ. ಕಳೆದು ಹೋದ ಮಹಿಮೆಯನ್ನು ಪುನಃ ಕೊಟ್ಟ ದೇವಾ, ಕಳೆದು ಹೋದ ಮಹಿಮೆಯನ್ನು ಪುನಃ ಕೊಟ್ಟ ದೇವಾ. ಶಿಲುಬೆಯಲ್ಲಿ ನನಗಾಗಿ ಮಾತಾಡಿದ ದೇವಾ, ಶಿಲುಬೆಯಲ್ಲಿ ನನಗಾಗಿ ಮಾತಾಡಿದ ದೇವಾ. ಕಳೆದುಕೊಂಡ ಸ್ಥಾನವನ್ನು ಪುನಃ ಕೊಟ್ಟ ದೇವಾ, ಕಳೆದುಕೊಂಡ ಸ್ಥಾನವನ್ನು ಪುನಃ ಕೊಟ್ಟ ದೇವಾ. ಶಿಲುಬೆಯಲ್ಲಿ ನನ್ನ ಬದಲಿಗೆ ಜೀವವ ನೀಡಿದ ದೇವಾ, ಶಿಲುಬೆಯಲ್ಲಿ ನನ್ನ ಬದಲಿಗೆ ಜೀವವ ನೀಡಿದ ದೇವಾ. ಈ ಒಂದೇ ಒಂದು ಜೀವಿತ ತಂದೆಯೇ ನಿನಗಾಗಿಯೇ, ಈ ಒಂದೇ ಒಂದು ಜೀವಿತ ತಂದೆಯೇ ನಿನಗಾಗಿಯೇ. ಮಗನೆಂದು ಕರೆದಿರುವೆ, ನಿನಗಾಗಿಯೇ ಬಾಳುವೆ. ಮಗನೆಂದು ಕರೆದಿರುವೆ, ನಿನಗಾಗಿಯೇ ಬಾಳುವೆ. ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಕೈ ಬಿಡದೆ ಯೇಸುವೇ ನನ್ನ ಕಾಪಾಡಿ. ಎಲ್ಲರೂ ಸೇರಿ ಹೇಳೋಣ, ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಕೈ ಬಿಡದೆ ನನ್ನ ಕೈ ಬಿಡದೆ ಸಪ್ಪ ನನ್ನ ಕಾಪಾಡಿ. ನನ್ನ ಬಿಟ್ಟು ಕೊಡದವರೇ, ನನ್ನ ಬಿಟ್ಟು ಕೊಡದವರೇ, ನನ್ನ ದೇವ ನೀನೇ,
ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ, ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ యేసయ్య. ಹಾಡುವೆ ಹಲ್ಲೆಲೂಯಾ ತಂದೆಯೇ, ಹಾಡುವೆ ಹಲ್ಲೆಲೂಯಾ యేసయ్య, యేసయ్య. ಹಾಡುವೆ ಹಲ್ಲೆಲೂಯಾ ತಂದೆಯೇ, ಹಾಡುವೆ ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ಮನಸ್ಸಿಟ್ಟವರೇ, ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ಮನಸ್ಸಿಟ್ಟವರೇ, ನನ್ನ ಮೇಲೆ ಮನಸ್ಸಿಟ್ಟವರೇ, ಅನುಭವಿಸಿ ಅನುಭವಿಸಿ ಹಾಡೋಣ. ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ, ನನ್ನ ಮೇಲೆ ಮನಸ್ಸಿಟ್ಟವರೇ, ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ యేసయ్య, యేసయ్య. ನನ್ನ ಮೇಲೆ ಮನಸ್ಸಿಟ್ಟವರೇ, ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ದೃಷ್ಟಿ ಇಟ್ಟವರೇ, ನನ್ನ ಮೇಲೆ ದೃಷ್ಟಿ ಇಟ್ಟವರೇ, ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ದೃಷ್ಟಿ ಇಟ್ಟವರೇ, ನನ್ನ ಮೇಲೆ ದೃಷ್ಟಿ ಇಟ್ಟವರೇ, ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಕೈ ಬಿಡದೆ యేసయ్య, ನನ್ನ ಕಾಪಾಡಿ, ಓ ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಬಿಟ್ಟು ಕೊಡದವರೇ, ಹೇಳೋಣ, ನನ್ನ ಬಿಟ್ಟು ಕೊಡದವರೇ, ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ, ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ యేసయ్య. ಹಾಡುವೆ ಹಲ್ಲೆಲೂಯಾ ತಂದೆಯೇ, ಹಾಡುವೆ ಹಲ್ಲೆಲೂಯಾ యేసయ్య, ಹಾಡುವೆ ಹಲ್ಲೆಲೂಯಾ. ಆತನಲ್ಲಿ ಆನಂದಿಸುತ್ತಾ ತಂದೆಯೇ, ಹಾಡುವೆ ಹಲ್ಲೆಲೂಯಾ. ಪ್ರಿಯರೇ, ಆತನಲ್ಲಿ ಆನಂದಿಸೋಣ. ಲೆಟ್ ಅಸ್ ರಿಜಾಯ್ಸ್ ಇನ್ ಜೀಸಸ್. ಯೇಸು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಅಂದು ಯೇಸು ಸ್ವಾಮಿಗೆ ಅನೇಕರು ಜಯಕಾರ ಹಾಕುವಾಗ ಶಿಷ್ಯರನ್ನ ನೋಡಿ ಅನೇಕರು ಪರಿಸಾಯರು ಧರ್ಮಶಾಸ್ತ್ರಿಗಳು ಹೇಳಿದ ಮಾತು, ನಿನ್ನ ಶಿಷ್ಯರು ಯಾಕೆ ಈ ಥರ ಬೊಬ್ಬೆ ಆಗ್ತಾ ಇದ್ದಾರೆ, ಯಾಕೆ ಈ ಥರ ಕೂಗ್ತಾ ಇದ್ದಾರೆ, ಯಾಕೆ ಈ ಥರ ಯೇಸು ಯೇಸು ಯೇಸುವಿಗೆ ಜಯವಾಗಲಿ, ದಾವೀದ ಪುತ್ರನಿಗೆ ಜಯಕಾರವಾಗಲಿ ಅಂತ ಯಾಕೆ ಈ ಥರ ನಿನ್ನನ್ನು ಹೊಗಳ್ತಾ ಇದ್ದಾರೆ, ನಿನಗೆ ತಲೆ ಕೆಟ್ಟಿದ್ಯಾ, ಅವರಿಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳುವಾಗ ಯೇಸು ಹೇಳುವಂಥ ಒಂದು ಮಾತಾಗಿದೆ, ಇವರು ಸುಮ್ಮನಾದರೆ ಇಲ್ಲಿರುವಂಥ ಕಲ್ಲುಗಳು ಕೂಗತೊಡಗುವು ಎಂಬುದಾಗಿ. ಇವರು ಸುಮ್ಮನಾದರೆ ಇಲ್ಲಿರುವಂಥ ಕಲ್ಲುಗಳು ಕೂಗ್ತದೆ ಎಂಬುದಾಗಿ. ಪ್ರಿಯರೇ, ಸಂದರ್ಭದಲ್ಲಿ ನಾವು ಯಾರು ಕೂಡ ಇಲ್ಲಿ ನಿರ್ಜೀವ ವಸ್ತುಗಳಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಅಂದು ಯೇಸುವನ್ನು ಅವರು ಕೊಂಡಾಡುವಾಗ ಆತನಲ್ಲಿ ಆನಂದಿಸಿದ್ರು, ಆತನಲ್ಲಿದ್ದಂಥ ಆನಂದವನ್ನು ಅನುಭವಿಸಿದ್ರು, ಆತನನ್ನು ಸಂತೋಷವಾಗಿ ಆ ಕಥೆಯ ಮೇಲೆ ಸ್ವಾಗತ ಮಾಡಿ ಕರೆದುಕೊಂಡು ಹೋದ್ರು. ಈ ಸಂದರ್ಭದಲ್ಲಿ ಆ ಯೇಸು ಬೇರೆ ಎಲ್ಲೂ ಇಲ್ಲ, ಕಥೆಯ ಮೇಲೆ ಇಲ್ಲ, ಜೆರುಸಲೇಮಿನಲ್ಲಿ ಇಲ್ಲ, ನಿನ್ನಲ್ಲಿ ಇದ್ದಾರೆ, ನಿನ್ನಲ್ಲಿ ಇದ್ದಾರೆ, ನಿನ್ನ ಹೃದಯದಲ್ಲಿ ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಜಜ್ಜಿ ಹೋದ ದಂಟನ್ನು ಮುರಿಯದ ದೇವಾ,
ಜಜ್ಜಿ ಹೋದ ದಂಟನ್ನು ಮುರಿಯದ ದೇವಾ, ಕುಂದಿ ಹೋದ ದೀಪವನ್ನು ಆರಿಸದ ದೇವಾ, ಕುಂದಿ ಹೋದ ದೀಪವನ್ನು ಆರಿಸದ ದೇವಾ, ಜಜ್ಜಿ ಹೋದ ನನ್ನನ್ನು ಮುರಿಯದ ದೇವಾ. ಥ್ಯಾಂಕ್ ಯು ಅಪ್ಪ. ಕುಂದಿ ಹೋದ ದೀಪವನ್ನು ಆರಿಸದ ದೇವಾ, ಒಡೆದೋದ ಈ ಬದುಕನ್ನು ಪುನಃ ಕಟ್ಟಿರುವೆ. ಹೇಳೋಣ, ಒಡೆದೋದ ಈ ಬದುಕನ್ನು, ನಿನ್ನ ಬದುಕನ್ನು ನೆನಪಿಗೆ ತಂದುಕೊಂಡು ಪುನಃ ಕಟ್ಟಿರುವೆ. ನೆನಪಿಗೆ ತಂದುಕೊಂಡು ಹೇಳೋಣ, ಒಡೆದೋದ ಈ ಬದುಕನ್ನು యేసయ్య ಪುನಃ ಕಟ್ಟಿರುವೆ. ಸತ್ತಂತ ಈ ಜೀವಕ್ಕೆ ಮರು ಜೀವ ನೀಡಿರುವೆ. ಸತ್ತಂತ ಈ ಜೀವಕ್ಕೆ ಮರು ಜೀವ ನೀಡಿರುವೆ. ಒಡೆದೋದ ಈ ಬದುಕನ್ನು ಪುನಃ ಕಟ್ಟಿರುವೆ. ಸತ್ತಂತ ಈ ಜೀವಕ್ಕೆ ಮರು ಜೀವ ನೀಡಿರುವೆ. ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಬಿಟ್ಟು ಕೊಡದವರೇ. ಹೇಳೋಣ, ನನ್ನ ಬಿಟ್ಟು ಕೊಡದವರೇ, ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ. ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ. యేసయ్య ಹಾಡುವೆ ಹಲ್ಲೆಲೂಯಾ, ತಂದೆಯೇ ಹಾಡುವೆ ಹಲ್ಲೆಲೂಯಾ. యేసయ్య ಹಾಡುವೆ ಹಲ್ಲೆಲೂಯಾ, ತಂದೆಯೇ ಹಾಡುವೆ ಹಲ್ಲೆಲೂಯಾ. ಹಲ್ಲೆಲೂಯಾ ಹಾಡುವೆ యేసయ్య. ಎಲ್ಲರೂ ಸೇರಿ ಸಂತೋಷದಿಂದ ಮನಸ್ಸಿಟ್ಟವರೇ ಆತನಲ್ಲಿ ಆನಂದಿಸುತ್ತಾ ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ಮನಸ್ಸಿಟ್ಟವರೇ ಕರಗಳನ್ನು ತಟ್ಟುತ್ತಾ ಹಲ್ಲೆಲೂಯಾ ಹಾಡುವೆ యేసయ్య. ನನ್ನ ಮೇಲೆ ದೃಷ್ಟಿ ಇಟ್ಟವರೇ ಅರಿತುಕೊಂಡು ಹಾಡೋಣ, ಹಲ್ಲೆಲೂಯಾ ಹಾಡುವೆ యేసయ్య. ವಿಶ್ವಾಸದಿಂದ ನನ್ನ ಮೇಲೆ ದೃಷ್ಟಿ ಇಟ್ಟವರೇ ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಕೈ ಬಿಡದೆ ನನ್ನ ಕಾಪಾಡಿ, ನನ್ನ ಬಿಟ್ಟು ಕೊಡದವರೇ, ನನ್ನ ಬಿಟ್ಟು ಕೊಡದವರೇ, ನನ್ನ ದೇವ ನೀನೇ, ನನ್ನ ತಂದೆ ನೀನೇ, ನನ್ನ ರಕ್ಷಕ ನೀನೇ, ನನಗೆಲ್ಲ ನೀನೇ, ನನ್ನ ಜೀವ ನೀನೇ, ನನ್ನ ಸತ್ಯ ನೀನೇ, ನನ್ನ ಮಾರ್ಗ ನೀನೇ, ನನಗೆಲ್ಲ ನೀನೇ, ನನ್ನ ಕೋಟೆ ನೀನೇ, ನನ್ನ ದುರ್ಗ ನೀನೇ, ನನ್ನ ಬಲವು ನೀನೇ, ನನಗೆಲ್ಲ ನೀನೇ.
ಎಲ್ಲ ನೀನೇ. ನನ್ನ ಜೀವ ನೀನೇ, ಜೀವ ನೀನೇ. ನನ್ನ ಧೈರ್ಯ ನೀನೇ, ಧೈರ್ಯ ನೀನೇ. ನನ್ನ ರಕ್ಷೆ ನೀನೇ, ರಕ್ಷೆ ನೀನೇ. ನನಗೆಲ್ಲ ನೀನೇ ಎಲ್ಲ ನೀನೇ. ಏಸಯ್ಯ. ಹಾಡುವೆ ಹಲ್ಲೇಲೂಯಾ. ಆತನ ಸಾನ್ನಿಧ್ಯ ನಿನ್ನ ಹೃದಯದಲ್ಲಿ. ಓ ಯೇಸುವೇ, ಹಲ್ಲೇಲೂಯಾ. ಯೇಸು ನಿನ್ನನ್ನು ಗಮನಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಹಾಡುವೆ ಹಲ್ಲೇಲೂಯಾ. ತಂದೆ ಹಾಡುವೆ ಹಲ್ಲೇಲೂಯಾ. ಯಾ ಹಾಡುವೆ ಹಲ್ಲೇಲೂಯಾ. ತಂದೆಯೇ ಹಾಡುವೆ ಹಲ್ಲೇಲೂಯಾ. యేసయ్య ಹಾಡುವೆ ಹಲ್ಲೇಲೂಯಾ. ತಂದೆಯೇ ಹಾಡುವೆ ಹಲ್ಲೇಲೂಯಾ. యేసయ్య ಹಾಡುವೆ ಹಲ್ಲೇಲೂಯಾ. ತಂದೆಯೇ ಹಾಡುವೆ ಹಲ್ಲೇಲೂಯಾ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಒಳ್ಳೆಯವ ಒಳ್ಳೆಯವ ಯೇಸುವೆ ಒಳ್ಳೆಯವ 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 ಯೇಸುವೆ ಒಳ್ಳೆಯವ. ಬಾಯಿಗಳನ್ನು ತೆರೆದು ಒಳ್ಳೆಯವ ಒಳ್ಳೆಯವ ಯೇಸುವೆ ಒಳ್ಳೆಯವ. ಆಮೆನ್. ಒಳ್ಳೆಯವ ಒಳ್ಳೆಯವ ಯೇಸುವೆ ಒಳ್ಳೆಯವ. ನನ್ನ ರಕ್ಷಕ ನನ್ನ ರಕ್ಷಕ ಯೇಸುವೆ ನನ್ನ ರಕ್ಷಕ ನನ್ನ ರಕ್ಷಕ ನನ್ನ ರಕ್ಷಕ ಯೇಸುವೆ ನನ್ನ ರಕ್ಷಕ ನನ್ನ ರಕ್ಷಕ. ವಿಶ್ವಾಸದಿಂದ ರಕ್ಷಕ ದೇವರ ಶಕ್ತಿ ನಿನ್ನ ಹೃದಯದಲ್ಲಿ. Receive the power of God. Oh, thank you Jesus. ನನ್ನ ರಕ್ಷಕ ಯೇಸುವೆ ನನ್ನ ರಕ್ಷಕ. ವಿಮೋಚಕ ವಿಮೋಚಕ ಯೇಸುವೆ ವಿಮೋಚಕ 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 ಯೇಸುವೆ. ಆತನ ನಾಮವನ್ನು ಹೇಳೋಣ. ವಿಮೋಚಕ ವಿಮೋಚಕ ಯೇಸುವೆ ವಿಮೋಚಕ 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 ಯೇಸುವೆ ವಿಮೋಚಕ. ಉದ್ಧಾರಕ 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 ಯೇಸುವೆ ಉದ್ಧಾರಕ 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 ಯೇಸುವೆ ಉದ್ಧಾರಕ. ನನ್ನ ಜೀವವು ನನ್ನ ಜೀವವು ಯೇಸುವೆ ನನ್ನ ಜೀವವು ನನ್ನ ಜೀವವು ನನ್ನ ಜೀವವು ಯೇಸುವೆ ನನ್ನ ಜೀವವು. ಪುನರಾವರ್ತಿಸಿ ಹೇಳೋಣ. ನನ್ನ ಜೀವವು యేసయ్య ನನ್ನ ಜೀವವು ಈ ಜೀವ ಯೇಸುವೆ ನನ್ನ ಜೀವ. ಎಲ್ಲರಲ್ಲೂ ತುಂಬಲ್ಪಡಲಿ ತುಂಬಲ್ಪಡಲಿ ಅಪ್ಪ. ನನ್ನ ಜೀವ ಯೇಸು ನಾಮದಲ್ಲಿ ನನ್ನ ಯೇಸುವೆ ನಿಮ್ಮ ಜೀವ ಎಲ್ಲರ ಹೃದಯಗಳಲ್ಲಿ. ಜೀವವು ನನ್ನ ಮಾರ್ಗ ನನ್ನ ಮಾರ್ಗವು ನನ್ನ ಮಾರ್ಗವು ಯೇಸುವೆ ನನ್ನ ಮಾರ್ಗವು ನನ್ನ ಮಾರ್ಗವು
ನನ್ನ ಮಾರ್ಗವು, ಯೇಸುವೆ ನನ್ನ ಮಾರ್ಗವು, ಪುನರುತ್ಥಾನವು, Yes, Lord. ಪುನರುತ್ಥಾನವು, ಯೇಸುವೆ ಪುನರುತ್ಥಾನವು, ಹಾಲೆಲೂಯ, ಪುನರುತ್ಥಾನವು, ಯೇಸುವೆ ಪುನರುತ್ಥಾನವು, ಯೇಸುವೆ ಯೇಸುವೆ ಪುನರುತ್ಥಾನವು. ಬಾಯಿಗಳನ್ನು ತೆರೆದು ಹೇಳೋಣ, ಪುನರುತ್ಥಾನವು, ಪುನರುತ್ಥಾನವು, ಯೇಸುವೆ ಪುನರುತ್ಥಾನವು, 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 ಯೇಸುವೆ ಪುನರುತ್ಥಾನವು. ಬೆಳಕು ನನ್ನ ಬೆಳಕು, ಯೇಸುವೆ ನನ್ನ ಬೆಳಕು, ನನ್ನ ಬೆಳಕು, ನನ್ನ ಬೆಳಕು, ಯೇಸುವೆ ನನ್ನ ಬೆಳಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ ಸಹಾಯಕರೇ, ಪರಿಶುದ್ಧಾತ್ಮರೇ ಸಹಾಯಕರೇ, ಪರಿಶುದ್ಧಾತ್ಮರೇ ಸಹಾಯಕರೇ, ಪರಿಶುದ್ಧಾತ್ಮ ಸಹಾಯಕರೇ. ನನ್ನ ಮಾರ್ಗವು, Yes, Lord. ನನ್ನ ಮಾರ್ಗವು, Yes, Lord. ಆತ್ಮರೇ ನನ್ನ ಮಾರ್ಗವು, ನನ್ನ ಮಾರ್ಗವು, ನನ್ನ ಮಾರ್ಗವು, ನನ್ನ ಮಾರ್ಗವು, ನನ್ನ ಮಾರ್ಗವು, ಆತ್ಮರೇ ನನ್ನ ಮಾರ್ಗವು, ನನ್ನ ಮಾರ್ಗವು, ಹೇಳೋಣ, ನನ್ನ ಮಾರ್ಗವು, ಆತ್ಮರೇ, ಆತ್ಮರೇ ನನ್ನ ಮಾರ್ಗವು, ಆತ್ಮರು, ಪರಿಶುದ್ಧಾತ್ಮರು, ನನ್ನ ಮಾರ್ಗವು, ಪರಿಶುದ್ಧಾತ್ಮರು, ನನ್ನ ಮಾರ್ಗವು, ಓ ಆತ್ಮರೇ ನನ್ನ ಮಾರ್ಗವು, ಮಾರ್ಗದರ್ಶಿಯು, ಮಾರ್ಗದರ್ಶಿಯು, Yes, Lord. ಮಾರ್ಗದರ್ಶಿಯು, ಸ್ತೋತ್ರ, ಪವಿತ್ರಾತ್ಮರೇ, ಆತ್ಮರೇ ಮಾರ್ಗದರ್ಶಿಯು, ಸ್ತೋತ್ರಪ್ಪ. Yes, Lord. ಮಾರ್ಗದರ್ಶಿಯು, 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 ಪವಿತ್ರಾತ್ಮರೇ ಮಾರ್ಗದರ್ಶಿಯು, 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 ಪವಿತ್ರಾತ್ಮರೇ ಮಾರ್ಗದರ್ಶಿಯು, 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 ಪವಿತ್ರಾತ್ಮರೇ ಮಾರ್ಗದರ್ಶಿಯು. ನನ್ನ ತಂದೆಯು, Yes, Lord. ನನ್ನ ತಂದೆಯು, ಯೇಸುವೆ ನನ್ನ ತಂದೆಯು, ನನ್ನ ತಂದೆಯು, ನನ್ನ ತಂದೆಯು, ಯೇಸುವೆ. ಒಪ್ಪಿಕೋ, ಒಪ್ಪಿಕೋ, ಒಪ್ಪಿಕೊಂಡು ಹೇಳೋಣ, ನನ್ನ ತಂದೆಯು, ಆಮೆನ್, ನನ್ನ ತಂದೆಯು, ಆಮೆನ್, ಯೇಸುವೆ ನನ್ನ ತಂದೆಯು, ಆಮೆನ್, ನನ್ನ ತಂದೆಯು, ವಿಶ್ವಾಸದಿಂದ, ನನ್ನ ತಂದೆಯು, Yes, Lord. ಯೇಸುವೆ ನನ್ನ ತಂದೆಯು. ಸಹೋದರನು, Yes. ಸಹೋದರನು, ಜ್ಯೇಷ್ಠ ಸಹೋದರನು, 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 ಯೇಸುವೆ ಸಹೋದರನು, ಯೇಸು ನಿನ್ನ ಸಹೋದರ, ಸಹೋದರನು, ಆಮೆನ್, ಸಹೋದರನು, Thank you, Jesus. ಯೇಸುವೆ ಸಹೋದರನು, ಎಲ್ಡರ್ ಬ್ರದರ್, ಸಹೋದರನು, ನನ್ನ ಸಹೋದರನು, Hallelujah. ಯೇಸುವೆ ಸಹೋದರ, ಸಹೋದರನು, ಮಧ್ಯಸ್ಥಿಕನು, 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 Oh, Lord, thank you. ಯೇಸುವೆ ಮಧ್ಯಸ್ಥಿಕನು, Hallelujah. ಮಧ್ಯಸ್ಥಿಕನು, ಮಧ್ಯಸ್ಥಿಕನು, ನನ್ನೇಸುವೆ. ಹಲ್ಲೆಲೂಯಾ, ಮಧ್ಯಸ್ಥಿಕೀಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನಿನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಯೇಸುವಿನ, ಯೇಸುವಿನ ಶಕ್ತಿಯಿಂದ ಲೋಕವನ ಜಯಿಸುವೆ, ಯೇಸುವಿನ ಶಕ್ತಿಯಿಂದ ಲೋಕವ
ವಿಶ್ವಾಸದಿಂದ ಹೇಳೋಣ, ಯೇಸುವಿನ ಶಕ್ತಿಯಿಂದ ಲೋಕವನ ಜಯಿಸುವೆ, ಯೇಸುವಿನ ಶಕ್ತಿಯಿಂದ ಈ ಲೋಕವನ ಜಯಿಸುವೆ, ಯೇಸುವಿನ ಶಕ್ತಿಯಿಂದ ಪಾಪವನ ಜಯಿಸುವೆ, ಯೇಸುವಿನ ಶಕ್ತಿಯಿಂದ ಪಾಪವನ ಜಯಿಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಒಳ್ಳೆಯವ, 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 ಯೇಸು ಒಳ್ಳೆಯವ. ಯೇಸು ಪರಿಶುದ್ಧರು, 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 ಯೇಸು ಪರಿಶುದ್ಧರು. ಆಮೆನ್ ಹಲ್ಲೆಲೂಯಾ, 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 ಯೇಸುವೇ, ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಜೀವವೇ, ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ, ಯೇಸುವೇ, ಯೇಸುವೇ, ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಪ್ರಿಯರೇ, ಯೇಸು ಹೇಳುವಂತ ಒಂದು ಮಾತಾಗಿದೆ, ಇಂದು ನಿನ್ನ ಜೀವನ ಉದ್ಧಾರವಾಯಿತು. ಟುಡೇ ಸ್ಯಾಲ್ವೇಷನ್ ಹ್ಯಾಸ್ ಕಮ್ ಟು ಯುವರ್ ಲೈಫ್. ಇಂದು ಈ ಮನೆ ಉದ್ಧಾರವಾಯಿತು. ನಿನ್ನ ಜೀವನಕ್ಕೆ ಯೇಸು ಬಂದಂತ ಕ್ಷಣ ಉದ್ಧಾರವಾಗಿದೆ. ಯೇಸು ಇಲ್ಲಿದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನು ಅವರು ಗಮನಿಸ್ತಾ ಇದ್ದಾರೆ. ಆತನ ಬಳಿ ನಿನಗೆ ಆಗದಂತ ಮಹತ್ತಾದ ಗೂಢಾರ್ಥಗಳಿದೆ. ಅವರು ಹೇಳುವಂತ ಒಂದು ಮಾತು, ಕಾಲ್ ಟು ಮೀ ಅಂಡ್ ಐ ವಿಲ್ ಆನ್ಸರ್ ಯು. ನನ್ನನ್ನ ಬೇಡಿಕೋ, ನಾನು ನಿನಗೆ ಸದುತ್ತರವನ್ನ ದಯಪಾಲಿಸುವೆನು. ನಿನಗೆ ತಿಳಿಯದ ನಿನ್ನ ಹೃದಯದ ಕುರಿತಾಗಿ, ನಿನ್ನ ಆತ್ಮಿಕ ಜೀವನದ ಕುರಿತಾಗಿ, ವಿಶ್ವಾಸದ ಜೀವನದ ಕುರಿತಾಗಿ, ಇಹಲೋಕದಲ್ಲಿ ನೀನು ನಡೆಸುವಂತ ಈ ಯಾತ್ರೆಯ ಕುರಿತಾಗಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. Call to me and I will answer you and tell you great and unsearchable things you do not know. ನನ್ನನ್ನು ಬೇಡಿಕೋ, ನನ್ನನ್ನು ಬೇಡಿಕೋ. Call to me. Don't call anybody. Don't call human. ಯಾವುದೇ ವ್ಯಕ್ತಿಯನ್ನ ಕಾಲ್ ಮಾಡಬೇಡ. ಕಾಲ್ ಮಾಡಿ ಕೇಳಬೇಡ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮೀ. ಡೋಂಟ್ ಕಾಲ್ ಎನಿಬಡಿ, ಕಾಲ್ ಟು ಮೀ. ನನ್ನನ್ನು ಬೇಡಿಕೋ. ಇವತ್ತು ನೀನು ನನ್ನನ್ನು ಬೇಡಿಕೊಳ್ಳುವುದಾದರೆ ಪ್ರಿಯರೇ, ಸ್ವರ್ಗದಿಂದ ನಿನಗೆ ಉತ್ತರ ಬರುವಂಥದ್ದಾಗಿದೆ. ಸ್ವರ್ಗದಿಂದ ನಿನಗೆ ಉತ್ತರ ಬರ್ತದೆ. ಬಿಕಾಸ್ ಯು ಆರ್ ನಾಟ್ ಆಫ್ ದಿಸ್ ವರ್ಲ್ಡ್. ನೀನು ಈ ಲೋಕಕ್ಕೆ ಸೇರಿದವನಲ್ಲ, ನೀನು ಸ್ವರ್ಗದ ಪ್ರಜೆ ಆಗಿದೀಯಾ. ಸ್ವರ್ಗ ನಿನ್ನನ್ನು ಗುರುತಿಸಿರುವುದರಿಂದ ನಿನಗೆ ಸ್ವರ್ಗದಿಂದ ಉತ್ತರ ಬರ್ತದೆ. ನೀನು ನಡೆಯಬೇಕಾದ ಹಾದಿಯನ್ನ ಬೋಧಿಸುವಂತ ದೇವರು, ಆ ಹಾದಿಯಲ್ಲಿ ನಿನ್ನನ್ನು ನಡೆಸುವಂತ ಕರ್ತನು ಯೇಸುವಾಗಿದ್ದಾರೆ. ಅವರು ನಿನ್ನನ್ನು ಎಂದಿಗೂ ಕೂಡ ಏಕಾಗಿಯಾಗಿ ಬಿಟ್ಟಿಲ್ಲ. ಅವರು ನಿನ್ನೊಂದಿಗಿದ್ದಾರೆ, ನಿನ್ನ ಜೊತೆ ಇದ್ದಾರೆ.
ಆ ಯೇಸುವನ್ನ ನೋಡಿ ಕೇಳು, ಅಪ್ಪ ನನ್ನ ಜೊತೆ ಮಾತಾಡಿ ಅಪ್ಪ. ಈ ಥರನೇ ಕೇಳು, ಅಪ್ಪ ನನ್ನ ಜೊತೆ ಮಾತಾಡಿ ಅಪ್ಪ. ನಿನ್ನ ಅಂತರಂಗದಲ್ಲಿ ಈ ಒಂದು ಸ್ವರ ಮಾತ್ರ ಬರಲಿ, ಅಪ್ಪ ನನ್ನ ಜೊತೆ ಮಾತಾಡಿ ಅಪ್ಪ. ಅಂದು ತಿಮಾಯನ ಮಗ ಬಾರ್ತಿಮಾಯ ಕೂಗಿಕೊಂಡ, ದಾವೀದ ಕುಲಪುತ್ರ ಯೇಸುವೇ ನನ್ನ ಮೇಲೆ ದಯ ತೋರಿ ಎಂದು. ಆದರೆ ಇವತ್ತು ನಿನ್ನ ಕೂಗು ಅದೇ ಕೂಗಾಗಿರ್ಲಿ, ಆದರೆ ನಿನ್ನ ಕೂಗು ವ್ಯತ್ಯಸ್ತವಾಗಿರ್ಲಿ. ಅಪ್ಪ ನನ್ನ ಜೊತೆ ಮಾತಾಡಿ ಅಪ್ಪ ನೀನು ಕೂಗಿಕೊಳ್ಳುವುದಾದರೆ. ಅಂದು ದೇವರ ವಾಕ್ಯ ಹೇಳ್ತದೆ, ಆ ಬಾರ್ತಿಮಾಯನ ಕೂಗಿಗೆ ಯೇಸು ನಿಂತರು ಎಂಬುದಾಗಿ. ಇವತ್ತು ನೀನು ಕೂಗಿಕೊಳ್ಳುವುದಾದರೆ ಆ ಯೇಸು ನಿಂತುಕೊಳ್ತಾರೆ, ನಿನ್ನೊಂದಿಗೆ ಮಾತನಾಡ್ತಾರೆ. ಹಿ ವಿಲ್ ಸ್ಪೀಕ್ ಟು ಯು. ನಿನ್ನ ಹೃದಯದೊಂದಿಗೆ ಆತನು ಮಾತನಾಡ್ತಾರೆ, ನಿನ್ನ ಹೃದಯದ ಜೊತೆ ಆತನು ಮಾತನಾಡ್ತಾರೆ. ಅಂದು ನಿಕೋದೇಮನ ಹೃದಯದ ಜೊತೆ ಯೇಸು ಮಾತನಾಡಿದರು. ಅಂದು ಅನೇಕ ಸಮರಿಯ ಸ್ತ್ರೀ ಜೊತೆ, ಆಕೆಯ ಹೃದಯದ ಜೊತೆ ಯೇಸು ಮಾತನಾಡಿದರು. ಹಿ ವಿಲ್ ಸ್ಪೀಕ್ ಟು ಯೋರ್ ಹಾರ್ಟ್. ನಿನ್ನ ಹೃದಯದ ಜೊತೆ ಅವರು ಮಾತನಾಡ್ತಾರೆ. ಅಪ್ಪ ನಮ್ಮೊಂದಿಗೆ ಮಾತನಾಡಿ ಅಪ್ಪ. ನಮಗೆ ಬೇಕಾದ ಗೂಢಾರ್ಥಗಳು ನಿಮ್ಮಲ್ಲಿ ಇದೆ, ಪ್ರಕಟಣೆಗಳು ನಿಮ್ಮಲ್ಲಿ ಇದೆ ಸ್ವಾಮಿ. ವಿ ಡೋಂಟ್ ನೋ ವೇರ್ ಟು ಗೋ, ಹೌ ಟು ಲೀವ್. ನಮ್ಮ ಸ್ವಂತ ಬಲ ಏನಕ್ಕೂ ಬಾರದಾಗಿದೆ ಅಪ್ಪ. ನರಮಾಂಸದಿಂದ ಏನು ಆಗೋದಿಲ್ಲ ಸ್ವಾಮಿ, ನಾವು ಒಪ್ಕೊಳ್ತೇವಪ್ಪ. ವಿ ಆರ್ ವೀಕ್ ಅಂಡ್ ವಿ ಆರ್ ಸಿನ್ಫುಲ್ ಲಾರ್ಡ್. ವಿ ಡೋಂಟ್ ನೋ ಎನಿಥಿಂಗ್. ಯು ಆರ್ ದ ಮಾಸ್ಟರ್, ಯು ಆರ್ ದ ಮಾಸ್ಟರ್. ರಬುನಿ, ಗುರುದೇವ ನಮಗೆ ಕಲಿಸಿಕೊಡಿ. ಗುರುವಿನ ಹಾಗೆ ನಾವಾಗಲು ನಮಗೆ ಕಲಿಸಿಕೊಡಿ. ನಮ್ಮನ್ನು ಬಲಪಡಿಸಿರಿ ಗುರುವೇ, ಪ್ರಭುವೇ ನಮ್ಮನ್ನು ಬಲಪಡಿಸಿರಿ ಅಪ್ಪ.